ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ ಸರ್, ಮಸ್ತು ಮಸ್ತು. ಹೇಳಿ, ತುಂಬ ಚೆನ್ನಾಗಿತ್ತು. ಪಾರ್ಟ್ 2ಗೋಸ್ಕರ ಕಾಯ್ತಾ ಇದ್ವಿ. ಫಸ್ಟ್ ಅಂತೂ ನೋಡಿದ್ರೇ ಕ್ಯೂರಿಯಾಸಿಟಿ ಹುಡ್ತಾ ಇದೆ. ಇತಿ ಪ್ಲಸ್ ಆದಿ ಸೇರಿಬಿಟ್ಟು ಇತ್ಯಾದಿ ಅಂತ ಇದೆ. ನೋಡೋಣ ಸೆಕೆಂಡ್ ಭಾಗ ಏನು ಬರುತ್ತೆ, ಅದು ಏನು ಕ್ಯೂರಿಯಾಸಿಟಿ ಇದೆ, ಅದು ಏನಕ್ಕೆ ಅವು ಕೊಲೆಗಳು ಆಗ್ತಿದ್ವು ಅನ್ನೋದು ಪಾರ್ಟ್ 2ಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬಾಯ್. ಚೆನ್ನಾಗಿದೆ. ಪಾರ್ಟ್ 2 ವೆಯ್ಟ್ ಮಾಡ್ತಾ ಇದ್ದೀವಿ. ಆಲ್ ದಿ ವೆರಿ ಬೆಸ್ಟ್ ಸಿನಿಮಾ. ಕನ್ನಡ ಸಿನಿಮಾ 7 ಸಿನಿಮಾ ಎಲ್ಲ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಓಕೆ, ಕನ್ನಡ ಬೆಳೆಸಿ. ಥ್ಯಾಂಕ್ ಯು. ಕಾನ್ಸ್ಟೇಬಲ್ ಆಗಿ ಮಾಡಿದ್ವಿ. ಇವಾಗ ನೀವು ಟೀಮ್ ಜೊತೆ ಸಿನಿಮಾ ನೋಡ್ತಾ ಇದ್ದೀವಿ, ಹೇಗೆ ಅನಿಸ್ತು? ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಸಸ್ಪೆನ್ಸು ಮತ್ತು ಥ್ರಿಲ್ಲರ್ ತುಂಬ ಚೆನ್ನಾಗಿ ಬಂದಿದೆ. ಆರ್ ಮಿಕ್ಸಿಂಗ್ ಆಗಿದೆ. ಬಟ್ ಈ ಡಬಲ್ ಹೀರೋಯಿನ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ಅದು ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಅವೆಲ್ಲ ಆ ಕಡೆ ಮಲೆನಾಡು ಸೀನ್ಗಳಂತೂ ತುಂಬ ಅದ್ಭುತವಾಗಿದೆ. ದಯವಿಟ್ಟು ಎಲ್ಲ ಸಿನಿಮಾ ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್. ಎಲ್ಲ ಹೊಸಬ್ರು ಮಾಡಿರೋದ್ರಿಂದ ಎಲ್ಲ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ಯೋಗರಾಜ್ ಭಟ್ ಅವ್ರ ಮ್ಯೂಸಿಕ್, ನಮ್ಮ ಯೋಗರಾಜ್ ಭಟ್ ಸರ್ ಮ್ಯೂಸಿಕ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾಮಿಡಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಸಂತೋಷ ಆಗುತ್ತೆ. ವೆರಿ ನೈಸ್. ದಯವಿಟ್ಟು ಯಾರು ಸಿನಿಮಾ ಮಿಸ್ ಮಾಡ್ಕೊಬೇಡಿ. ದಯವಿಟ್ಟು ಸಿನಿಮಾ ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಈಗ ಬರ್ತಾ ಇರೋ ಸಿನಿಮಾಗಳಲ್ಲೆಲ್ಲ ಜಾಸ್ತಿ ಏನಂತಾರೆ ಹೀರೋ ಓರಿಯೆಂಟೆಡ್ ಜಾಸ್ತಿ ಇದರೆಲ್ಲ ಇದೆಲ್ಲ ಯಾವುದೇ ಆರ್ಭಟ ಇಲ್ದೇ ತುಂಬ ಚೆನ್ನಾಗಿ ನೈಸ್ ಮೂವಿ ಬಂದಿದೆ. ದಯವಿಟ್ಟು ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಗೆಲ್ಲಿಸಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಹೀರೋ ಅಂತೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದೆ. ತುಂಬ ಖುಷಿಯಾಗುತ್ತೆ. ನನ್ನ ಪಾತ್ರ ತುಂಬ ಚೆನ್ನಾಗಿದೆ. ಮ್ಯೂಸಿಕಲ್ಲಂತೂ ತುಂಬ ಚೆನ್ನಾಗಿ ಬಂದಿದೆ. ಮ್ಯೂಸಿಕ್ ಅಂತೂ ತುಂಬ ಅದ್ಭುತವಾಗಿದೆ. ದಯವಿಟ್ಟು ನೋಡಿ ಅಂತ ಈ ಮೂಲಕ. ಒಂದು ಸೆಕೆಂಡ್, ಯೋಗರಾಜ್ ಸರ್ ಒಳ್ಳೆ ಟೀಮ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಸಿನಿಮಾ ನೋಡಿ, ಕನ್ನಡ ಜನತೆ ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್ ಸರ್. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಹೊಸ ಜಾನರ್ನ ಸಿನಿಮಾ. ಯೋಗರಾಜ್ ಅವರು ಹೊಸ ಸಬ್ಜೆಕ್ಟ್ ತೊಗೊಂಡು ಇತ್ಯಾದಿ ಅನ್ನೋ ಸಿನಿಮಾನ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಈ ಹೊಸಬರು ಬರ್ತಾ ಇದ್ದಾರೆ, ಹೊಸ ಪ್ರಯತ್ನಗಳು ನಡೀತಾ ಇದೆ. ಎಲ್ಲ ನಟರುಗಳು ಹೊಸಬರೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿಕ್ರಮ್ ಅಂತ ಒಬ್ಬ ಹೊಸ ಕಲಾವಿದ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇದು ಪ್ರತಿಯೊಬ್ಬ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ನೋಡಿದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಸಿನಿಮಾ ಈ ಕನ್ನಡ ಚಿತ್ರಗಳನ್ನು ಪ್ರೋತ್ಸಾಹಿಸಬೇಕು. ಪ್ರೇಕ್ಷಕರು ಬಂದು ಇಂಥ ಸಿನಿಮಾಗಳನ್ನು ನೋಡೋದ್ರ ಮೂಲಕ ಕನ್ನಡ ಸಿನಿಮಾಗಳನ್ನು ಉಳಿಸ್ಬೇಕು ಅಂತ ನಾನು ಕೇಳ್ತೀನಿ ಸರ್. ನಮಸ್ತೆ ಸರ್. ಮೂವಿ ಸೂಪರ್ ಆಗಿದೆ. ವಿಕ್ರಮ್ ಅವ್ರ ಆ್ಯಕ್ಟಿಂಗ್ ಅಂತೂ ಮಸ್ತಾಗಿದೆ. ಮಸ್ತ್ ಮೂವಿ ಬ್ರೋ. ಎಲ್ಲ ಫ್ಯಾಮಿಲಿ ಎಲ್ಲ ನೋಡ್ಬೋದು ಆರಾಮಾಗಿ. ಫ್ಯಾಮಿಲಿ ಮೂವಿ ತುಂಬ ಚೆನ್ನಾಗಿದೆ. ವಿಕ್ರಮ್ ಮಾತ್ರ ತುಂಬ ನೆಕ್ಸ್ಟ್ ಲೆವೆಲ್ ಆ್ಯಕ್ಟ್ ಮಾಡಿದ್ದಾರೆ. ಸೂಪರ್ ಆಗಿದೆ. ಫ್ಯಾಮಿಲಿ ಎಂಟರ್ಟೈನರ್ ತುಂಬ ಚೆನ್ನಾಗಿದೆ. ಆರಾಮಾಗಿ ನೋಡಿ ಕುತ್ಕೊಂಡು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸರ್ಪ್ರೈಸು ತುಂಬ ಚೆನ್ನಾಗಿದೆ ನೋಡಿ. ಮೂವಿ ಓಕೆ. ಸಚಿನ್ ಅಂತ ಹೊಸ ಆ್ಯಕ್ಟ್ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಆ್ಯಕ್ಚುಲಿ ಈ ವಾಸ್ ಮೈ ಫ್ರೆಂಡ್. ಅಂದರೆ ಹೊಸ ಪ್ರತಿಭೆಗಳನ್ನ ಗುರುತಿಸ್ಬೇಕು ಅಷ್ಟೇ ಹೇಳ್ಬೋದು. ಎಲ್ಲರೂ ನೋಡೋಂಥ ಮೂವಿ. ವಿಕ್ರಮ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾಪ್ ಕ್ಯಾರೆಕ್ಟ್ರಲ್ಲಿ. ವೆರಿ ಇಂಟೆನ್ಸ್ ಮೂವಿ. ಫ್ಯಾಮಿಲಿ ಜೊತೆ ಎಲ್ಲ ಬಂದು ನೋಡ್ಬೋದು. ಪರ್ಸ್ನಲಿ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ ಬಂದು. ಎಕ್ಸ್ಟ್ರಾರ್ಡಿನರಿ ಆ್ಯಂಡ್ ಫಸ್ಟ್ ಕ್ಲಾಸ್ ಥ್ರಿಲ್ಲರ್. ಎಲ್ಲ ಫ್ಯಾಮಿಲಿ ಜೊತೆ ನೋಡ್ಬೋದು. ಹೊಸ ಪ್ರತಿಭೆಗೆ ನೀವು ಪ್ರೋತ್ಸಾಹ ಮಾಡಬೇಕು ಇದು ನೋಡ್ಬಿಟ್ಟು. ಥ್ಯಾಂಕ್ ಯು. ಹಾಯ್. ಮೂವಿ ಇಸ್ ಗುಡ್. Inspector character is awesome. It's very. He was performance very good. He was acting is so good. ಚೆನ್ನಾಗಿದೆ. ವಿಕ್ರಮ್ ಅವರು ಅರವಿಂದ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. Yeah, the movie was really great. Vikram sir did a very good job as Inspector Arvind, and I really enjoyed the movie. It was awesome. It was amazing. Personally, I felt the movie was great. The comedy in the movie was on another level. Thank you. The movie was amazing, especially our character Inspector Arvind. Must mad the jokes amazing idvu. It was overall a very good movie. Thank you. ಮೂವಿ ಚೆನ್ನಾಗಿತ್ತು. ಎಲ್ಲ ಕ್ಯಾರೆಕ್ಟರೈಸೇಷನ್ ಚೆನ್ನಾಗಿ ಬಂದಿದೆ. ಪಾರ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಥ್ಯಾಂಕ್ ಯು. Considering a lot of people have done it's a debut role for many people, they have done justice to that role. Good luck. ಮೂವಿ ಚೆನ್ನಾಗಿತ್ತು. ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಓವರ್ ಆಲ್ ಗುಡ್. ನನ್ನ ಬಗ್ಗೆ ನಾನು ಹೇಳ್ಕೊಳ್ಳಿ. ಓಕೆ.
ಸ್ವಲ್ಪ ಕೂಲ್ ಮಾಡ್ಕೊಳ್ತಾರೆ ಸರ್ ಇವತ್ತು ನಿಮ್ಮ ಸಿನಿಮಾ ರಿಲೀಸ್ ಆಗಿದೆ ಹೇಗೆ ಅನಿಸ್ತಿದೆ ಫಸ್ಟ್ನೇ ಪ್ರಶ್ನೆ ಎಕ್ಸೈಟ್ಮೆಂಟ್ಗೆಲ್ಲ ಬಿಟ್ಟಿಲ್ಲ ಆಮೇಲೆ ಖುಷಿ ಆ್ಯಂಡ್ ಒಂದು ಹ್ಯಾಪಿನೆಸ್ ತೋರಿಸಿದ್ದು ರಿಯಲಿ ಅವಶ್ಯಕ ಮೂವಿ ನೋಡಿದ್ಮೇಲೆ ನನಗೂ ಅನಿಸ್ತು ಇನ್ನೂ ಬೆಟರ್ ಮಾಡ್ಬೋದು ಬಟ್ ಖುಷಿ ಆಗಿದೆ ಆ್ಯಂಡ್ ಮುಂದೆ ಮುಂದೆ ಇದೇ ಥರ ದೊಡ್ಡ ದೊಡ್ಡ ಕ್ಯಾರೆಕ್ಟರ್ಸ್ ಜೊತೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡ್ತೇನೆ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತೇನೆ ಕ್ಯಾರೆಕ್ಟರ್ ರೋಲ್ಸ್ ಮೆಸೇಜ್ ಓರಿಯೆಂಟೆಡ್ ರೋಲ್ಸ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಅಷ್ಟೇ. ಆಡಿಯನ್ಸಸ್ ದಯವಿಟ್ಟು ಈ ಸಿನಿಮಾನ ಪದೇ ಪದೇ ನೋಡಿ ನನ್ನನ್ನು ಈ ಮೂವಿನ ಗೆಲ್ಲಿಸ್ತೀರ ಅಂತ ಆಸೆ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಅಂದರೆ ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡಿದಾಗ ಹೇಗೆ ಅನ್ನಿಸ್ತು ಅವ್ರ ಮಧ್ಯೆ ಕೂತ್ಕೊಂಡು ನೋಡ್ತಿರೋವಾಗ ಅವರು ವಿಸಲ್ಸ್ ಹಾಕೋದು ಮತ್ತು ಅವ್ರ ಎಕ್ಸೈಟ್ಮೆಂಟ್ ನೋಡ್ತಿರೋವಾಗ ಎಲ್ಲೋ ಆಕಾಶಕ್ಕೆ ಅಂಟ್ತಾ ಇದ್ದೀನಿ ಅಂತ ಅನಿಸ್ತಾ ಇತ್ತು. ನಾನು ಐ ವಾಸ್ ಲೈಕ್ ಫ್ಲೈ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಫೀಲ್ ಬರ್ತಾಯಿತ್ತು. ಬಟ್ ಅದೇ ರೀತಿ ನೆಲಕ್ಕೂ ಬರಬೇಕಾಯ್ತು, ಯಾಕೆಂದರೆ ಇದು ನನ್ನ ಮೊದಲನೇ ಮೂವಿ. ನಾನು ಮೊದಲನೇ ಮೂವಿನಲ್ಲೇ ನನ್ನ ಎಕ್ಸೈಟ್ಮೆಂಟ್ ಎಲ್ಲ ಕಂಪ್ಲೀಟಾಗಿ ತೋರಿಸ್ಕೊಳ್ಳೋದು ಅದು ಲಾಜಿಕಲಾಗಿ ಕರೆಕ್ಟು ಅಲ್ಲ. ಮೂವೀಸ್ ಸೆಲೆಕ್ಟ್ ಮಾಡಿಕೊಂಡು ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಕೊಡ್ತೀನಿ, ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಕೊಟ್ಟು ಈ ಆಡಿಯನ್ಸಸ್ ಮಧ್ಯೆ ಕೂತ್ಕೊಂಡು ಆ ಕ್ಯಾರೆಕ್ಟರ್ಗೆ ಈ ಕ್ಯಾರೆಕ್ಟರ್ ವ್ಯತ್ಯಾಸ ಏನು ಅಂತ ಆಡಿಯನ್ಸಸ್ ಹೇಳ್ತಾರೆ ನೋಡಿ, ನನಗೆ ಅಲ್ಲಿ ಬರುತ್ತೆ ಆ ಸ್ಯಾಟಿಸ್ಫ್ಯಾಕ್ಷನ್. ಸೊ ಥ್ಯಾಂಕ್ ಯು ಆಡಿಯನ್ಸ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಮಧ್ಯೆ ಕೂತ್ಕೊಂಡು ನಾವು ಮೂವಿ ನೋಡ್ತಾ ಇರುವಾಗ ಸ್ವರ್ಗದಲ್ಲಿದ್ದಾಗಿತ್ತು ನನಗೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಇಟ್ ವಾಸ್ ಆಸಮ್. ತುಂಬ ಸಂತೋಷ ಆಯಿತು ನಿಮ್ಮ ಜೊತೆ ಕೂತ್ಕೊಂಡು ಮೂವಿ ನೋಡೋದಕ್ಕೆ. ನಿಮ್ಮ ರಿವ್ಯೂಸ್ ದಯವಿಟ್ಟು ಪಾಸಿಟಿವ್ ರಿವ್ಯೂಸ್ ಕೊಡ್ತಿರೋ, ನೆಗೆಟಿವ್ ರಿವ್ಯೂಸ್ ಕೊಡ್ತಿರೋ, ನಿಮ್ಮ ರಿವ್ಯೂಸ್ ನನಗೆ ಇಂಪಾರ್ಟೆಂಟ್. ನನಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಅದು ಒಂದು ಅವಕಾಶ ಆಗುತ್ತೆ. ಥ್ಯಾಂಕ್ ಯು ಸರ್. ಎಲ್ಲರೂ ಕನ್ನಡ ಸೆಂಟರಲ್ಲಿ ಫಸ್ಟ್ ಥಿಯೇಟರ್ ರಿಲೀಸ್ ಮಾಡ್ತಾರೆ, ಇದೊಂದು ತಮಿಳ್ ಸೆಂಟರ್ ಥಿಯೇಟರ್. ಇದಕ್ಕೆ ಕಾರಣ ಡೈರೆಕ್ಟರ್ ಸಾಹೇಬ್ರಿಗೆ ಗೊತ್ತು. ನಾನು ಕೇಳಿದ್ದೆ, ಸರ್ ಈ ಸೆಂಟರ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ. ಅವ್ರದೇ ಒಂದು ಕಾರಣ ಇದೆ. ಸೊ ಡೈರೆಕ್ಟರ್ನ ಕೇಳಿ ತಿಳ್ಕೊಳ್ಳೋಣ ಈ ಮಾತನ್ನು. ಥ್ಯಾಂಕ್ ಯು ವೆರಿ ಮಚ್. ಇವರು ನಮ್ಮ ಡೈರೆಕ್ಟರ್ ಸಾಹೇಬರು ಡಿ ಯೋಗರಾಜ್ ಸರು, ಇವರು ನಮ್ಮ ಪ್ರೊಡ್ಯೂಸರ್ ಮಹೇಂದ್ರನ್ ಸರು, ಅವರು ಪ್ರೊಡ್ಯೂಸರ್ ಮಿಸ್ಟರ್ ಶ್ರೀನಿವಾಸ್ ಸರ್. ಈಗ ನಿಮ್ಮ ಪ್ರಶ್ನೆ ಸರ್ ನೀವು ಕೇಳಿದ್ರು. ಸರ್ ಹೇಗೆ ಅನಿಸಿದೆ ನಿಮ್ಮ ಹೊರಗಡೆ ಬಂದು? ಭಾಳ ಖುಷಿ ಆಗ್ತಿದೆ ಸರ್ ರೆಸ್ಪಾನ್ಸ್ ನೋಡಿದ್ರೆ. ಏನಂದರೆ ಇವತ್ತು ಎಲೆಕ್ಷನ್ ಅಲ್ವಾ, ಸ್ವಲ್ಪ ಡಲ್ ಇರುತ್ತೆ. ಬಟ್ ನನಗೆ ಆಡಿಯನ್ಸ್ ನೋಡಿದ್ರೆ, ಅವರು ಹ್ಯಾಪಿನೆಸ್ ನೋಡಿದ್ರೆ ಭಾಳ ಖುಷಿ ಆಗ್ತಿದೆ. ಕಷ್ಟಪಟ್ಟಿದ್ದು ಪ್ರತಿಫಲ ಸಿಗುತ್ತೆ ಅಂತ ನಂಬ್ತಾ ಇದ್ದೀವಿ ಸರ್, ನೋಡೋಣ. ಆಮೇಲೆ ಇವರು ನಮ್ಮ ಕೋ ಡೈರೆಕ್ಟರ್ ಶಿವರಾಜ್ ಸರ್. ಈ ತಮಿಳ್ ಸೆಂಟರ್ ಯಾಕೆ? ತಮಿಳ್ ಸೆಂಟರ್ ಅಂದರೆ ಇದು ನಮ್ಮ ಹೀರೋಯಿನ್ ಇದ್ದಾರಲ್ಲ ಹೈತಿ ಅಂತ, ಅವರು ಇರೋ ಜಾಗ ಇಲ್ಲಿ ಇದೆ. ಮತ್ತು ನಮಗೆ ಮೈನ್ ಸೆಂಟರ್ ನೋಡಿದಾಗ ಅಲ್ಲಿ ಬಂದು ಟೂರಿಸ್ಟ್ ಬಂದು ಹೋಗ್ತಾ ಇರ್ತಾರೆ ಸರ್. ಹಂಗಂದರೆ ಈಗ ಬರೀ ಬಸ್ಸಲ್ಲಿ ಹೋಗೋರು ಬರೋರು ಹಂಗೆ ಇರ್ಬೋದು. ಇಲ್ಲಿ ಅಂದರೆ ಒಂದಷ್ಟು ಕ್ರೌಡ್ಸ್ ಇದೆ. ಮತ್ತು ಥಿಯೇಟರ್ಸ್ ಬಂದು ನನಗೆ ಎಕ್ಸ್ಟ್ರಾ ಸೀಟ್ಸ್ ಬೇಕಿತ್ತು, ಒಂದು 900 ಸೀಟ್ಸ್ ಬೇಕಿತ್ತು. ಅದು ಕಂಫರ್ಟಾಗಿತ್ತು. ಮತ್ತು ಅಷ್ಟು ಆಡಿಯನ್ಸ್ ರೆಡಿ ಇದ್ದಾರೆ. ಇವತ್ತು ಎಲೆಕ್ಷನಿಂದ ಇಲ್ಲಿ ಬರೋಕ್ಕಾಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಸೆಲೆಕ್ಟ್ ಮಾಡಿದ್ವಿ. ಹಾಂ ಸರ್, ಎಲೆಕ್ಷನ್ ಟೈಮಲ್ಲಿ ಯಾರು ರಿಲೀಸ್ ಮಾಡೋದು ಎಲ್ಲ ಹಿಂದೆ ಹೋಗ್ತಾರಲ್ಲ, ಅಟ್ಲೀಸ್ಟ್ ನಾವೇ ಮಾಡೋಣ, ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡೋಣ. ಎಲ್ಲ ಹಿಂಗೆ ಅಂದ್ಕೊಂಬಿಟ್ರೆ ಸಿನಿಮಾ ಬರೋದು ಹೇಗೆ? ಅದಕ್ಕೆ ನಾವು ಖುಷಿ ಕೊಡೋಣ ಅಂತ ಬಂದ್ವಿ ಸರ್ ಎಲೆಕ್ಷನ್ ದಿನ. ಹೆಮ್ಮೆ ಆಗಿದೆ ಸರ್, ಹೆಮ್ಮೆ ಆಗಿದೆ. ಒಳ್ಳೆ ಫಿಲ್ಮ್ ಮಾಡಿದ್ದೀವಿ ಅಂತ ಹೆಮ್ಮೆ ಆಗಿದೆ. ಏನು ಗ್ಲಾಮರ್ ಇಲ್ಲದೆ, ಒಂದು ವೈಲೆನ್ಸ್ ಇಲ್ಲದೆ ಒಂದು ಒಳ್ಳೆ ಮೂವಿ ಮಾಡಿದ್ದೀವಿ ಅಂತ ಒಂದು ಖುಷಿಯಾಗಿದೆ. ಆಡಿಯನ್ಸಿಗೆ ಏನು ಹೇಳ್ತೀವಿ? ನೋಡಬೇಕು, ಎಲ್ಲರೂ ಬಂದು ನೋಡಬೇಕು. ಚೆನ್ನಾಗಿದೆ ಅಂದ್ಬಿಟ್ಟು ನಮಗೆ ಏನದು ಏನು ಹೇಳ್ತಾರೆ, ಅದು ಪ್ರೀತಿಯಿಂದ ಕರಿತಾ ಅಲ್ಲಲ್ಲ ಸಿನಿಮಾ ಯೋಚನೆ ಮಾಡಿ. ಓಕೆ ಇನ್ ಕಾಲ್ ಕನ್ನಡದಲ್ಲಿ ನನಗೆ ಆ್ಯಕ್ಚುಲಿ ನಾನು ತಮಿಳ್ ಅವರೇ, ಕನ್ನಡ ವರ್ಡ್ ಬರ್ತಾಯಿಲ್ಲ. ಪ್ರೋತ್ಸಾಹ ಮಾಡಬೇಕು, ಪ್ರೋತ್ಸಾಹ ಕೊಡಬೇಕು. ಎಲ್ಲ ನೋಡಿ ಎಂಕರೇಜ್ ಮಾಡೋದಕ್ಕೆ ಅಷ್ಟೇ. ತುಂಬ ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಒಂದು ಥ್ರಿಲ್ಲಿಂಗ್ ಅಂದರೆ ಒಂದು ಎಕ್ಸ್ಪೆಕ್ಟೇಷನಲ್ಲೇ ಹೋಗ್ತಾ ಇದೆ ಮೂವಿ. ತುಂಬ ಚೆನ್ನಾಗಿದೆ. ಆಡಿಯನ್ಸ್ ಎಲ್ಲ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಹೋಗಿ ಚೆನ್ನಾಗಿದೆ, ಕತೆ ಎಲ್ಲ ಎಂಜಾಯ್ ಮಾಡ್ಬೋದು. Co-director at the same time I am a comedian of the comedian of the movie also. But I am from Chennai, so I can't speak in Kannada.
I'm very happy with my team. Audience will decide the future. Thank you. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.